ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಆರೋಗ್ಯಕರವಾಗಿರೋಂಥ ಬೆಳಗಿನ ತಿಂಡಿ ಅಥವಾ ಈ ರೆಸಿಪಿನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿ ಕೂದಲು ಉದುರ್ತಾ ಇದ್ರೆ ಅಥವಾ ಕೂದಲು ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು. ಮುಖ್ಯವಾಗಿ ಹೈ ಪ್ರೋಟೀನ್ ರೆಸಿಪಿ ಪ್ರಯತ್ನ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ ಸಣ್ಣ ಉರಿಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಅಥವಾ ಶೇಂಗಾ. ಗ್ಯಾಸ್ ಸ್ಟವ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಉರಿಬೇಕು. ಸುಮಾರು ಒಂದು 3 ಇಂದ 4 ನಿಮಿಷ ಬೇಕಾಗುತ್ತೆ. ಐ ಫ್ಲೇಮ್ ಬೇಡ. ಐ ಫ್ಲೇಮ್ ಇಟ್ಕೊಂಡ್ರೆ ಕಡಲೆ ಬೀಜ ಸೀದೋಗುತ್ತೆ, ಕಪ್ಗಾಗುತ್ತೆ, ಆದ್ರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಉರಿಬೇಕು. ಕಡಲೆ ಬೀಜನ ಹುರಿದಿದ್ದಾಗಿದೆ. ಒಣಮೆಣಸಿನ್ಕಾಯಿ ಸುಮಾರು ಒಂದು 4 ರಿಂದ 5 ಅಷ್ಟು. ಇದು ಸುಮಾರು 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಗರ್ಗರಿ ಅಂತ ಆಗಬೇಕು, ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಉರಿಬೇಕು. ಸಣ್ಣ ಉರಿಯಲ್ಲೇ ಇಟ್ಕೋಬೇಕು. ಸುಮಾರು ಒಂದು 3 ರಿಂದ 4 ನಿಮಿಷ ಬೇಕಾಗುತ್ತೆ. ಈಗ ಈ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಹುರಿದಿದ್ದಾಗಿದೆ. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಕ್ರಿಸ್ಪಿ ಆಗಿದೆ, ಗರ್ಗರಿ ಅಂತ ಆಗಿದೆ. ಇದನ್ನು ಪುಡಿ ಮಾಡ್ಕೋಬೇಕು. ತುಂಬಾ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಲಿ. ಹುರಿದಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಪುಡಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಸಣ್ಣ ಜಾರ್ ತೊಗೊಳ್ಳಿ, ಸುಲಭ ಆಗುತ್ತೆ. ಕಡಿಮೆ ಕ್ವಾಂಟಿಟಿ ಇರುತ್ತಲ್ಲ, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು. ನೀರನ್ನ ಹಾಕೊಳ್ಳೋದು ಬೇಡ, ಹಾಗೆಯೇ ಒಣ ಪುಡಿ ಮಾಡ್ಕೋಬೇಕು, ಡ್ರೈ ಪೌಡರ್ ಮಾಡ್ಕೋಬೇಕು. ಪುಡಿ ಮಾಡಿದ್ದಾಗಿದೆ. ಮುಂದಿನ ಸ್ಟೆಪ್ ಏನಂತ ನೋಡೋಣ. ಇದು ನೆನೆಸಿಟ್ಕೊಂಡಿರೋ ಹೆಸರುಬೇಳೆ ಮತ್ತು ಕಡಲೆಬೇಳೆ 2 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಹೆಸರುಬೇಳೆ 100 ಗ್ರಾಮ್, ಕಡಲೆಬೇಳೆ ಕೂಡ 100 ಗ್ರಾಮ್ನಷ್ಟನ್ನ ಉಪಯೋಗ ಮಾಡಿದ್ದೆ. ಕಡಲೆಬೇಳೆ ಹೆಸರುಬೇಳೆ ಬೇಗ ನೆಂದೋಗುತ್ತೆ. 2 ಅವರ್ ನೆನೆಸ್ಕೊಂಡ್ರೆ ಸಾಕು. ಇದನ್ನು ಕೂಡ ರುಬ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಒಳ್ಳೆಯದು. ರುಬ್ಬಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೋತಾ ಇದ್ದೀನಿ. ಇದು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆ, ಕರಿಬೇವಿನ ಸೊಪ್ಪುದು, ಅದು ಮಸಾಲೆ ಪುಡಿಗೆ ಉಪ್ಪನ್ನ ಹಾಕ್ಕೊಂಡಿದ್ವಿ. ಮತ್ತೊಮ್ಮೆ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕಲಿಸ್ಕೋಬೇಕು. ಕೈಯಲ್ಲಿ ಕಲಿಸ್ಕೊಂಡ್ರೂ ಒಳ್ಳೆಯದೇ. ಉಂಡೆ ಏನಾದರೂ ಆಗಿದ್ರೆ ಕೈಗೆ ಸಿಗುತ್ತೆ, ಗೊತ್ತಾಗುತ್ತೆ. ಕಲಸಿದ್ದಾಗಿದೆ. ಇದು ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿ ಇರಬೇಕು. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಇಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ನಿಮಗೆ ಈ ದೋಸೆನ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು. ತೆಳುವಾಗಿ ಕೂಡ ಮಾಡ್ಕೋಬೋದು, ಅಥವಾ ಸ್ವಲ್ಪ ದಪ್ಪ ಸೆಟ್ ದೋಸೆ ಥರ ಕೂಡ ಮಾಡ್ಕೋಬೋದು. ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಈ ರೆಸಿಪಿಗೆ ಚಟ್ನಿ ಏನು ಬೇಕಾಗೋದಿಲ್ಲ. ಮೊಸರು ಇದ್ದರೆ ಅಥವಾ ಚಟ್ನಿ ಪುಡಿ ಇದ್ದರೆ ಸಾಕು, ಅಥವಾ ಉಪ್ಪಿನಕಾಯಿ ಇದ್ರೂ ಸಾಕು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. 2 ಕಡೆ ಚೆನ್ನಾಗಿ ಕೆಂಪಾಗಬೇಕು, ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಮುಖ್ಯವಾಗಿ ಇದು ತುಂಬಾ ಆರೋಗ್ಯಕರವಾಗಿರೋಂಥ ರೆಸಿಪಿ. ಹೈ ಪ್ರೋಟೀನ್ ರೆಸಿಪಿ ಕೂಡ. ಬೆಳಗಿನ ತಿಂಡಿ, ರಾತ್ರಿ ಊಟ, ಆಮೇಲೆ ಇದು ಮುಖ್ಯವಾಗಿ ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ. ಈಗಿದಾಗಿದೆ. ಪ್ರಯತ್ನ ಮಾಡಿ ನೋಡಿ. ನಾನು ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.